ಒಂದು ಭರ್ಜರಿಯಾಗಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಜನ ಸಾಗಣೆ ಆಗ್ತಾ ಬಂದಿತ್ತು. ಬಗೆಪಲ್ಲಿ ತಾಲೂಕಿಗೆ ಅದರ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ರು. ಬಗೆಪಲ್ಲಿ ಕೋಟಪ್ಪ ಅವರೇ, ನಮ್ಮ ದಲಚೇರಿ ಒಳಗಾಳಿಗಳು, ನಂದರಲ್ಲಿ ವೆಂಕಟೇಶ್ ಅವರೇ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಸಂಚಾಲಕರಾದ ಪಿಳ್ಳಪ್ಪ ಅವರೇ ಹಾಗೂ ಚಿಂತಾಮಣಿಯ ಬಸವ ಹಿರಿಯ ಮುಖಂಡರು ಹಿತೈಷಿಗಳಾಗಿರ್ತಕ್ಕಂಥ ರಾಮಣ್ಣ ಅವರೇ, ಆತ್ಮೀಯರು, ನಮ್ಮೊಟ್ಟಿಗೆ ಚಳುವಳಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ BM ವೆಂಕಟಪ್ಪ ಅವರೇ ಹಾಗೂ ಈ ತಾಲೂಕಿನಲ್ಲಿ ದಲಚೇರಿ ಹಿಂದೆ ಸಕ್ರಿಯವಾಗಿದ್ದಂಥವರು ಈಗ ಮತ್ತೆ ಅವರು ಪುನರ್ ಕೆಲಸ ಬಂದಿದ್ದಾರೆ. ಟಿವಿ ಮುನಿಯಪ್ಪನವರೇ ಹಾಗೂ ನಮ್ಮ ನಾಗೇಶ್ವರವರೇ, ಮುನಿಯಪ್ಪನವರೇ ಮತ್ತು ಬಾಗೇಪಲ್ಲಿ ನೂತನ ಸಂಚಾಲಕರಾಗಿರ್ತಕ್ಕಂಥ ನರಸಿಂಹಯ್ಯನವರೇ ಹಾಗೂ ನಮ್ಮ ಕೃಷ್ಣಪ್ಪ ಅವರೇ, ಎಲ್ಲ ನಮ್ಮ ಒಳನಾಡಿಗಳೇ ಹಾಗೂ ಮುಖ್ಯವಾಗಿ ನಮ್ಮ ಅಕ್ಕ ತಂಗಿಯರು ಇವತ್ತು ಬಹಳ ಇಂಟ್ರೆಸ್ಟ್ ಇಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಅಕ್ಕ ತಂಗಿಯರಿಗೆ ಜೋರಾಗಿ ಚಪ್ಪಾಳೆ ಮಾಡಿದ್ದಾರೆ ಎಲ್ಲರೂ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಒಬ್ಬ ಕುಟುಂಬದಲ್ಲಿ ಒಂದು ಮಹಿಳೆ ಆರ್ಥಿಕವಾಗಿ ಏನಾದ್ರು ಅಭಿವೃದ್ಧಿ ಸಾಧಿಸಿದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ತದೆ. ಯಾಕಂದ್ರೆ ಮಹಿಳೆ ದುಡ್ಡು ಕಾಸು ವಿಚಾರದಲ್ಲಿ ಹೆಚ್ಚು ಖರ್ಚು ಮಾಡೋದಕ್ಕೆ ಕೂಡಿರ್ತಾರೆ. ಅವರು ಮಕ್ಕಳಿಗಾಗಿ ಇಲ್ಲ, ಓದಕ್ಕೆ ಇಲ್ಲ, ಏನಾದ್ರು ಆರೋಗ್ಯ ಸಮಸ್ಯೆ ಆದಾಗ ಬೇಕಾಗುತ್ತೆ ಅಂತ ಹೇಳಿ ಕೂಡಿರ್ತಾರೆ. ಗಂಡಸು ಖರ್ಚು ಮಾಡ್ತಾರೆ. ಅದಕ್ಕೆ ಮಹಿಳೆಯರು ಅಭಿವೃದ್ಧಿ ಆದರೆ ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದ್ರಿಂದ ಮಹಿಳೆಯರ ಅಭಿವೃದ್ಧಿ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತೇನು ತಾಲೂಕು ಸಮಿತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ, ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ. ನಿಮ್ಗೆ ಗೊತ್ತಿರಬಹುದು, ಶಿಡ್ಲಘಟ್ಟ ತಾಲೂಕಲ್ಲಿ ಸಂಘಟನೆ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಏನೆಲ್ಲ ಭಿನ್ನಾಭಿಪ್ರಾಯಗಳಾಗಿದೆ, ಇವೆಲ್ಲವನ್ನು ಬದಲಾಗಿ ಇವತ್ತು ಒಂದು ಒಳ್ಳೆಯ ಸಮಿತಿಯನ್ನು ಆಯ್ಕೆ ಮಾಡಬೇಕು. ತಾಲೂಕಿನಲ್ಲಿ ನಾವು ಉತ್ತಮವಾದಂತಹ ಸಮಿತಿಯನ್ನು ಕಟ್ಟಿ, ಸಂಘಟನೆ ಕಟ್ಟಿ, ಯಾರು ದೌರ್ಜನ್ಯಕ್ಕೊಳಗಾಗಿರ್ತಾರೆ ಅಂತವರಿಗೆ ನೆರವಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾವು ಆ ಚಳವಳಿಯನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ. ಈ ಹಿಂದೆ ಶಿಡ್ಲಘಟ್ಟ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದಾಗ ರಾಮಣ್ಣ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಅವತ್ತು ಕಾರ್ಯಕರ್ತರಿಗೆ, ನೋಡ್ರಿ, ಚಳವಳಿನ ಹಿಂದೆ ಎಕನಾಮಿಕ್ಸ್ಕೊಂಡು ಬಂದಿದ್ದೀವಿ, ಈಗ ಆ ರೀತಿಯಾದಂತಹ ಕಷ್ಟಗಳಿಲ್ಲ, ಈಗ ಕಟ್ಟೋದು ಜನ ಮನಸ್ಸು ಮಾಡಬೇಕು, ಒಗ್ಗಟ್ಟಾಗಬೇಕು, ಎಲ್ಲರೂ ಒಗ್ಗೂಡಿಸ್ಕೋಬೇಕು. ಬಹಳ ಅದ್ಭುತವಾದ ಮಾತುಗಳು. ನಮ್ಮ ಆಂಜನೇಯರು ಕೂಡ ಅವತ್ತು ನಮ್ಮ ಜೊತೆ ಇರಬೇಕು, ಪಿಲಾಜಿನಪ್ಪ ಅಂತ ಕೂಡ ಇನ್ನ ಸಲಹೆ ಮಾಡಿದ್ರು. ಆವತ್ತಿನ ಮೇಲೆ ಆಂಜನೇಯ ಕೂಡ ಇವತ್ತು ಕಾರ್ಯಕ್ರಮ ಬಂದಿದೆ. ಯಾಕಂದ್ರೆ ಅವರು ಕೂಡ ಜನತ ಚಳವಳಿಯಲ್ಲಿ ಬೆಳೆದು ಇವತ್ತು ತನ್ನದೇ ಆದಂತಹ ಶೈಲಿಯಲ್ಲಿ ಸಂಘಟನೆ ಕಟ್ಟಿಕೊಂಡು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಹೆಸರನ್ನು ಗಳಿಸಿದ್ದಾರೆ. ಈ ರೀತಿ ನಾವು ಯಾರಿಗಿಂತ ಕಡಿಮೆ ಇಲ್ಲ. ಮೊದಲು ನಾವು ಒಬ್ಬ ರಾಜಕಾರಣಿ ಮಾತು ಕೇಳಬೇಕಾಗಿತ್ತು, ಆ ಊರು ಗೌಡ್ರು ಮಾತು ಕೇಳಬೇಕಾಗಿತ್ತು, ಆ ಊರು ಯಜಮಾನರು, ಪಂಚಾಯತ್ ಚೇರ್ಮನ್, ಇನ್ನೊಬ್ರು ಅವ್ರ ಮಾತು ಕೇಳಬೇಕಾಗಿತ್ತು. ಇವತ್ತು ನಮ್ಮವರೇ ಆ ಮಟ್ಟಕ್ಕೆ ಬಂದಿದ್ದಾರೆ. ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಸರ್ವಶಕ್ತರಾಗಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ತಾಲೂಕಿನಲ್ಲಿ ಸಂಘಟನೆಯನ್ನು ಕಟ್ಟಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಿ, ರಾಜ್ಯ ಸಮಿತಿಯವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡ್ತಾರೆ. ಜಿಲ್ಲಾ ಸಮಿತಿ ಆಯ್ಕೆ ಆದ ನಂತರ ನಾವು ಒಂದು ಸಭೆ ಮಾಡಿ, ನಾವು ರಾಮಣ್ಣ ಹೇಳಿದಾಗೆ ಇಟ್ಟು ಎಲ್ಲ ತಾಲೂಕುಗಳ ಸಮಿತಿಗಳನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಬಾಗೇಪಲ್ಲಿಯಲ್ಲಿ ಕಮಿಟಿಯನ್ನು ಮಾಡಿದ್ವಿ. ಒಳ್ಳೆ ಕಮಿಟಿಯನ್ನ, ಮತ್ತೆ ಎರಡನೇದಾಗಿ ಹೊತ್ತು ಶಿಡ್ಲಘಟ್ಟದಲ್ಲಿ ಕಮಿಟಿಯನ್ನು ಅನೌನ್ಸ್ ಮಾಡಿದ್ವಿ. ಅದೇ ರೀತಿ ಉಳಿದ ಚಿಕ್ಕಬಳ್ಳಾಪುರ, ಉಳಿದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ದಲಿತ ಸದಸ್ಯರಿಗೆ ತಾಲೂಕು ಕಮಿಟಿಗಳನ್ನು ಆಯ್ಕೆ ಮಾಡಿದ್ವಿ. ಇವತ್ತು ರಾಮಣ್ಣ ಚನ್ನಪತಿ ತುಂಬಾ ಹೆಚ್ಚಿಷ್ಟಾದ್ರು. ಆತ್ಮ ಪಟ್ಟಿರ್ತಕ್ಕಂಥ ನೋವು, ಸಂಕಟ ಇವೆಲ್ಲ ಹೊರಗೆ ಬಂದು ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಇಷ್ಟು ಜನ ನನ್ನ ಕಂಠವನ್ನು ಕಟ್ಟದಾಗಿ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಬಂದು ಸ್ವಲ್ಪ ದುಃಖ ಉಂಟಾಯ್ತು. ನಾವು ಬಾಬಾ ಸಾಹೇಬ್ ಎಷ್ಟೇ ದುಃಖಗಳಿದ್ರು ಕೂಡ, ಎಷ್ಟೇ ಸಂಕಟ ನೋವು ಬಂದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಇನ್ನೊಬ್ಬರಿಗೆ ಹೇಳಿದ್ರೆ ಅವರು ಈ ದೇಶದಲ್ಲಿ ಉತ್ತಮವಾದಂತಹ ಸಂವಿಧಾನ ಬರೆದುಕೊಟ್ಟು ನಾವೆಲ್ಲ ಇವತ್ತು ಚೇರ್ ಮೇಲೆ ಕೂತ್ಕೊಳ್ಳೋಕೆ ಅವಕಾಶ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಹೆಣ್ಮಕ್ಳು ಕೇಳಬೇಕು, ಇದಕ್ಕಿಂತ ಮುಂಚೆ ಮಹಿಳೆಯರಿಗೆ ಓದಕ್ಕೆ ಅವಕಾಶ ಇರಲಿಲ್ಲ.
ಚಾತುರ್ವರ್ಣ ವ್ಯವಸ್ಥೆ ಅಂತ ಇರ್ತದೆ. ಮಹಿಳೆ ಬರೀ ಅಡಿಗೆ ಮನೆಯಲ್ಲಿ ಇರಬೇಕು, ಬರೀ ಕೆಲಸ ಮಾಡ್ಕೊಂಡಿರ್ಬೇಕು ಅಷ್ಟೇ, ಓದೋದಕ್ಕೆ ಅವಕಾಶ ಇರಲಿಲ್ಲ. ಅದನ್ನ ಕಾನೂನು ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಮುಂಚೆ ಜ್ಯೋತಿ ಬಾಪುಲೆ ಅಂತಕ್ಕಂಥ ಒಬ್ಬ ಹೆಣ್ಣು ತಾನು ಕಷ್ಟಪಟ್ಟು ಬಡವರ್ಗದ ಮಹಿಳೆಯರಿಗೆ ವಿದ್ಯಾಭ್ಯಾಸ ಕೊಡ್ತಾಳೆ. ಮನೆ ತಾನೇ ಜನವರಿ 3ನೇ ತಾರೀಕು ಅವ್ರ ಜಯಂತಿ ಆಯ್ತು. ಮೊದಲು ತಿಳ್ಕೋಬೇಕಾಗಿರೋದು ವಿದ್ಯಾದೇವತೆ ಅಂದ್ರೆ ಸರಸ್ವತಿ ಅಲ್ಲ, ಸಾವಿತ್ರಿಬಾಯಿ ಫುಲೆ. ಅದನ್ನ ಹೆಣ್ಮಕ್ಳು ತಿಳ್ಕೋಬೇಕು. ಹೆಣ್ಮಕ್ಳಿಗೆ ಪ್ರತಿಯೊಂದು ವಿಭಾಗದಲ್ಲಿ ಹಾಕಿಕೊಳ್ಬೇಕು ಅಂತ ಹೇಳಿ ಹಿಂದೂ ಕೋಡ್ ಬಿಲ್ ಅನ್ನ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಮಂಡಿಸ್ತಾರೆ. ಆಗ ಇದ್ದಂತ ಪ್ರಧಾನಿಗಳು ಟೋಟಲ್ ಕೇಂದ್ರ ಸರ್ಕಾರ ಆ ಬಿಲ್ ಅನ್ನ ಪಾಸ್ ಮಾಡಬಾರ್ದು, ಮಹಿಳೆಯರಿಗೆ ಅಷ್ಟು ಸಂಪೂರ್ಣ ಸ್ವಾತಂತ್ರ್ಯ ಕೊಡಬಾರ್ದು, ಹಕ್ಕನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಆ ರಿಜೆಕ್ಟ್ ಮಾಡಿದ್ದಕ್ಕಾಗಿ ಅಂಬೇಡ್ಕರ್ ಅವರು ಮಹಿಳೆಯರ ಪರವಾಗಿ ಕಾನೂನು ಮಂತ್ರಿ ಆಗಿರ್ತಾರೆ. ಕಾನೂನು ಮಿನಿಸ್ಟರ್ ಆಗಿದ್ದವರು ರಿಸೈನ್ ಕೊಟ್ಟು ಹೊರಗಡೆ ಬರ್ತಾರೆ. ಇವತ್ತು ಬಾಬಾ ಸಾಹೇಬರನ್ನ ಮಹಿಳೆಯರು ತಿಳ್ಕೋಬೇಕು, ನಮ್ಮ ದೇವರುಗಳೆಲ್ಲ ನಮ್ಮನ್ನು ಉದ್ಧಾರ ಮಾಡಿದ್ರು. ಅದಕ್ಕೆ ಇವತ್ತು ಬಾಬಾ ಸಾಹೇಬರು ಮಾತಾಡ್ತಾರೆ, ಮಹಿಳೆಯರು ದೇವಸ್ಥಾನಗಳ ಮುಂದೆ ಕ್ಯೂ ನಿಲ್ಲೋ ಬದಲು, ಏನ್ ಹೇಳಿ, ಮಹಿಳೆಯರು ದೇವಸ್ಥಾನಗಳ ಮುಂದೆ ಕ್ಯೂ ನಿಲ್ಲೋ ಬದಲು ಒಂದು ಗ್ರಂಥಾಲಯದಲ್ಲಿ ನಿಂತ್ರೆ ಅವ್ರಿಗೆ ಬುದ್ಧಿ ಬರ್ತದೆ, ಅವ್ರ ಮನೆ ಅಭಿವೃದ್ಧಿ ಆಗ್ತದೆ, ಈ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ನಂಬಿಕೆ ಅದು, ನಾವು ಪೂಜೆ ಮಾಡ್ತೀರಾ ಬಿಡ್ತೀರಾ ನಿಮ್ಗೆ ಬಿಟ್ಟಿದ್ದು. ಆದ್ರೆ ಹೆಚ್ಚು ಮೂಢನಂಬಿಕೆಗಳಿಗೆ ಒಳಗಾಗದೆ, ಮೂಢನಂಬಿಕೆಗಳಿಗೆ ನಾವು ಬಲಿಯಾಗದೆ ಅಕ್ಷರಜ್ಞಾನ ಬೆಳೆಸ್ಕೊಳ್ಳೋ ಮುಖಾಂತರ ನಿಮ್ಮ ಮಕ್ಕಳನ್ನ ಓದಿಸೋ ಮುಖಾಂತರ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವನ್ನ ವಾಪಸ್ ತೆಗೆಯದೆ ಓದಿಸೋ ಮುಖಾಂತರ ಒಳ್ಳೆಯ ವ್ಯಕ್ತಿಗಳನ್ನ ತಯಾರು ಮಾಡಬೇಕು. ಇವತ್ತು ಬನ್ನಿ, ಎಷ್ಟೋ ಜನ ಕೋರ್ಟ್ ಅಲ್ಲಿ ಹೆಣ್ಮಕ್ಳು ಕೇಸನ್ನ ವಾದ ಮಾಡ್ತಾರೆ. ಇವತ್ತು ಹೆಣ್ಮಕ್ಳು ಕೋರ್ಟ್ ಹಾಕೊಂಡು ಹೋಗ್ತಾರೆ, ಕೋರ್ಟ್ಗೆ ಲಾಯರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಿಸಿ. ಈಗ ನಿಮ್ಮ ಶ್ರೀರಂಗ ತಾಲೂಕಲ್ಲಿ ತಹಸೀಲ್ದಾರ್ ಹೆಣ್ಮಗು, ಇಒ ಹೆಣ್ಮಗು, ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಅಧಿಕಾರಿಗಳು ಎಲ್ಲಾದ್ರೂ ಎಲ್ಲ ಕಡೆ ಇದ್ದಾರೆ, ಎಸ್ ಪಿ ಆಗಿದ್ದಾರೆ, ಒಳ್ಳೊಳ್ಳೆ ಇವತ್ತು ಫ್ಲೈಟ್ ಅನ್ನ ಓಡಿಸ್ತಾರೆ, ಪೈಲಟ್ಗಳಾಗಿದ್ದಾರೆ. ನಾವು ಬೆಳವಣಿಗೆ ಆಗಬೇಕು. ಆ ಮಾತ್ರ ಈ ಸಮುದಾಯಗಳು ಉದ್ಧಾರ ಆಗಿ ಸಾಕಾಗುತ್ತೆ. ಈ ನಿಟ್ಟಿನಲ್ಲಿ ದಸರಾ ಸಮಿತಿ 75 ಇಸ್ವಿಯಿಂದ ಹಿಡಿದು ಇವತ್ತವರೆಗೂ ಫಸ್ಟ್ ವಿದ್ಯಾಭ್ಯಾಸ ಮಾಡಬೇಕು, ಆಮೇಲೆ ಸಂಘಟನೆ ಆಗಲಿ, ಆಮೇಲೆ ಹೋರಾಟ ಮಾಡಿ ನಮ್ಮ ನ್ಯಾಯಯುತವಾದ ಹಕ್ಕುಗಳು ಏನಿವೆ ಅದನ್ನ ಯಾರು ಸುಮ್ಮನೆ ಕೊಡಲ್ಲ. ಅದು ಭಿಕ್ಷೆ ಅಲ್ಲ, ನಮ್ಗೆ ಯಾರು ಕೊಡಲ್ಲ. ನಾವು ಹೋರಾಟದ ಮುಖಾಂತರ ಅಂತ ಮಾಡ್ಕೋಬೇಕು. ನಮ್ಮ ಸಿಗಬೇಕಾದ ಪಾಲನ್ನ ನಾವು ಹೋರಾಟದ ಮುಖಾಂತರ ತಿಳ್ಕೊಳ್ಳೋಂಥ ವ್ಯವಸ್ಥೆ, ಪಡ್ಕೊಳ್ಳೋ ವ್ಯವಸ್ಥೆ ಸಂವಿಧಾನದಲ್ಲಿ ಕೊಟ್ಟಿದೆ. ಅದರಿಂದ ಇವತ್ತು ಕರವಾಗಿದೆ, ಯಾರು ತಪ್ಪಿಲ್ಲಬೇಡಿ. ಒಂದು ದಿವಸ ದಸರಾ ಸಮಿತಿಗೋಸ್ಕರ ನಾವು ಇವತ್ತು ಕರವಾಗಿ ಊಟ ಮಾಡಿದ್ರೆ ಏನಾಗಲ್ಲ. ಎಷ್ಟೋ ದಿನಗಳು ನಮ್ಮವರು, ನಮ್ಮ ತಾತ ಮುತ್ತಾತರು ಹಸಿವಿನಿಂದ ಇದ್ದಾರೆ, ಹೊಟ್ಟೆ ರಮ ಇದೆ, ಇರೋದ್ರಿಂದ ಊಟದ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ತಿಂದು ಬರ್ತಿರ್ತಕ್ಕಂಥ ನಿರಾಶ್ರಿತರಿದ್ದಾರೆ. ಅವನ್ನೆಲ್ಲ ನಿರ್ಮಾಣಬೇಕು. ಇವತ್ತು ಶಿಲ್ಘಟ್ಟ ತಾಲೂಕಲ್ಲಿ ಮನೆಯಲ್ಲಿ ಮಂಡಲವರು ನಿಮ್ಮೆಲ್ಲ ಚರ್ಪರಿಚಯ ಆಗಿರ್ತಾರೆ ಎಲ್ಲ ಹಳ್ಳಿಗಳಲ್ಲಿ. ಪಾಪ ಅವ್ರು ಮಾತಾಡ್ತಾ ಇದ್ರು, ಸಂಘವು ಕಟ್ಟಲಕ್ಕೆ ರಕ್ಷವನ್ನು ಸುಡಬೇಡ, ಸಂಘ ಸಂಬಂಧ ಸುಡಬೇಡ ಅಂತಾರೆ. ರಕ್ಷವನ್ನು ಸಂಘ ಸಂಬಂಧ ಕಟ್ಟಿದೆ. ಆ ಸಂಬಂಧ ಬೆಳೆಸ್ಕೊಂಡಾದ್ರೂ ಒಂದು ಕುಶಲತೆಯ ಬದುಕಿನ ಮುಖಾಂತರ, ಮಾಟೆಯ ಮುಖಾಂತರ ಒಂದು ಸಂಘ ಸಂಬಂಧ ಗಂಟಿಸೇ ಇಲ್ಲ ಅಂತ ಕೊನೆಯ ಚಿಕ್ಕಡೆ ಮಾತಾಡ್ತಾರ ಜಿಲ್ಲಾ ಮಂಡಲ ಪಂಚಾಯಿತಿ. ಆ ಥರ ವ್ಯಕ್ತಿಗಳು ಈ ತಾಲೂಕು ಶ್ರೇಷ್ಠ. ఇంకా శ్రీరామూర్తి కావచ్చు, ఇంకా ఆమెకి గెలవైనటువంటి ఉజ్జూర్ దేవరాజన్ కావచ్చు, ఇప్పుడంతా వీళ్ళు వాళ్ళు ఆదిగా వీళ్ళు వస్తారు. చలపతి, లక్కేపల్లి వెంకటేష్, ఉజ్జూర్ వెంకటేష్. ఇది మీనింగ్ ఎవరే నాయకులు తప్పు చేస్తే మీరు ప్రశ్నించాలా. చర్కేష్ మాడప తప్పు చేస్తే మేము గడ్డ పెట్టుకొని తెచ్చుకుంటే మరి తాలూకు కమిటీ నాయకులు శ్రద్ధ పోతారు, ఆ దానిలో పోతారని భావిస్తూ ಇವತ್ತು ಏನಿ ಇಚ್ಛೆಪಡಿ ಕೂಡ ಈ ಶಿಲ್ಘಟ್ಟ ತಾಲೂಕ ಇವತ್ತು ನಮ್ಮೇಮಿ ತಪ್ಪೈనా ಕೂಡ ಮುಂದೊಚ್ಚే ದಿನವಲ್ಲ ఎక్కువ పెద్ద సమావేశం ಶಿಲ್ಘಟ್ಟ చేయడానికి మేము జిల్లా సభ్యులుగా మీ ಶಿಲ್ಘಟ್ಟ